ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವ್ಯ ಅನ್ಫಿಲ್ಟರ್ಡ್. ಸೊ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಟುಡೇ ವಿ ಆರ್ ಗೋಯಿಂಗ್ ಟು ಶಿರ್ಡಿ ಬೈ ಟ್ರೈನ್. ಸೊ ಇವತ್ತು ಅಂದರೆ ಇಟ್ಸ್ 11th ಆಫ್ ಡಿಸೆಂಬರ್, ಈವ್ನಿಂಗ್ ಟ್ರೈನ್ ಇದೆ. ಇವಾಗ ಹೊರಡಬೇಕು, ಇನ್ನೊಂದು 5 ಮಿನಿಟ್ಸ್, ಪ್ಯಾಕ್ ಎಲ್ಲ ಆಗಿದೆ. ಸೊ ಲೆಟ್ಸ್ ಗೋ. ಈಗ ನಾವು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಪ್ಲ್ಯಾಟ್ಫಾರ್ಮ್ ನಾವು. ಈ ಟ್ರಿಪ್ನ 5 ಡೇಸ್ಗೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ವಿ. 1 ಡೇ ಹೋಗೋಕ್ಕೆ, 1 ಡೇ ಬರೋಕ್ಕೆ, ಆ್ಯಂಡ್ ರೆಸ್ಟ್ 3 ಡೇಸಲ್ಲಿ 3 ಪ್ಲೇಸಸ್ನ ಕವರ್ ಮಾಡಬೇಕು ಅಂತ. ನಾನು ಕರ್ನಾಟಕ ಒಳಗಡೆ ಇರೋ ಕೆಲವೊಂದು ಪ್ಲೇಸಸ್ನ ನಾನು ವಿಸಿಟ್ ಮಾಡಿದ್ದೀನಿ. ಬಟ್ ಔಟ್ ಆಫ್ ಸ್ಟೇಷನ್ ಅಂತ ಬಂದರೆ ಇಟ್ಸ್ ವೆರಿ ನ್ಯೂ ಆ್ಯಂಡ್ ಫಸ್ಟ್ ಟೈಮ್ ಫಾರ್ ಮೀ ಆ್ಯಂಡ್ ಮೈ ಮಾಮ್. ಸೊ ವಿ ಬೋತ್ ವೇರ್ ಕ್ವೈಟ್ ಎಕ್ಸೈಟೆಡ್. ಸೊ ಹೋಪಿಂಗ್ ದ್ಯಾಟ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಥ್ರೂ ಔಟ್ ಅವರ್ ಜರ್ನಿ. ಈ ಟ್ರಿಪ್ನ ಆ್ಯಕ್ಚುಲಿ ಅಪ್ಪ ಅವರ ಕ್ಲೋಸ್ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ದು. ಸೊ ಅವರು ಮತ್ತು ಅವ್ರ ಫ್ಯಾಮಿಲಿ ಜೊತೆ, ಅಂದರೆ ರಿಲೇಟಿವ್ಸ್ ಜೊತೆ ನಾವು ಜಾಯ್ನ್ ಆಗ್ತಿದ್ದಿದ್ದು. ಸೊ ನಮಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ 7 or 8 ಹಾಗೆ. ವಿ ವರ್ 19 ಇನ್ ಟೋಟಲ್, ಆ್ಯಂಡ್ ಅವರು ಎಲ್ರಿಗೂ ಡಿನ್ನರ್ನ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ರು. ಆ್ಯಂಡ್ ವಿ ಏಟ್ ಆ್ಯಂಡ್ ವಿ ಸ್ಲೆಪ್ಟ್. ಗುಡ್ ಮಾರ್ನಿಂಗ್. ಎಸ್, ಅರೌಂಡ್ 7-7:30 ನಾನು ಎದ್ದಿದ್ದು. ಆ್ಯಂಡ್ ಫ್ರೆಶ್ ಆಗಿ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಆ್ಯಂಡ್ ಅರೌಂಡ್ 9 ವಿ ಏಟ್ ಆ ಬ್ರೇಕ್ಫಾಸ್ಟ್. ಇದನ್ನು ಕೂಡ ಅವರು ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ರು. ಅವರು ಚಪಾತಿ ಪ್ಯಾಕ್ ಮಾಡ್ಕೊಂಡಿದ್ರು, ನಾವು ಕೂಡ ರೊಟ್ಟಿ ಚಟ್ನಿ ಪುಡಿಗಳನ್ನ ತೊಗೊಂಡೋಗಿದ್ವಿ. ಸೊ ಎಲ್ಲ ಭಾರ ಅವ್ರ ಮೇಲೆ ಹಾಕೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ಒಂಚೂರು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ದ ಪ್ಲೇಸ್. ಇವಾಗ ಇಳಿಬೇಕು ನಾವು. ಹಬ್ಬ, ಎಷ್ಟು ಬ್ಯಾಗ್ಗಳಿದೆ ನೋಡಿ, ಎತ್ಕೊಂಡು ಓಡಾಡೋದೇ ಒಂದು ದೊಡ್ಡ ಭಾರ ಇವಾಗ. ಬಟ್ ಎಸ್, ಅಂಕಲ್ ನಮಗೆ ಆಟೋ ಫೆಸಿಲಿಟೀಸ್ನ ಮಾಡಿದರು. ಆಲ್ರೆಡಿ 2 ಆಟೋಸ್ನ ಕವರ್ ಮಾಡಿದ್ವಿ. ಆ್ಯಂಡ್ ಅದೇ ಆಟೋಸಲ್ಲಿ ನಾವು 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ನಮ್ಮ ರೂಮ್ಸ್ನ ನಾವು ರೀಚ್ ಆದ್ವಿ. ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು. ಸೊ ವಿ ಟುಕ್ ರೆಸ್ಟ್ ಫಾರ್ ಅ ವೈಲ್ ಇನ್ ಅವರ್ ರೂಮ್ಸ್. ಹಾಗೆ ಫ್ರೆಶ್ ಅಪ್ ಆಗಿ ಹೋಗಿ ಊಟ ಮಾಡಬೇಕಿತ್ತು, ಬಿಕಾಸ್ ಹೊಟ್ಟೆ ತುಂಬ ಹಸಿತಾಯಿತು. ಊಟ ಮಾಡಿದ ತಕ್ಷಣ ನಾವು ರೆಡಿ ಆದ್ವಿ, ಬಿಕಾಸ್ ಬಾಬನ ದರ್ಶನ ಮಾಡಬೇಕಿತ್ತು. ಬಟ್ ಫೋನ್ಸ್ ಅಲೋ ಇರಲಿಲ್ಲ. ಸೊ ಮೊಬೈಲ್ಸ್ನೆಲ್ಲ ನಾವು ರೂಮಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಐ ಹ್ಯಾವ್ ಶೇರ್ಡ್ ಮೈ ಎಕ್ಸ್ಪೀರಿಯನ್ಸ್. ಹಾಯ್. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಒಳಗಡೆ ಫೋನ್ಸ್ ಆರ್ ನಾಟ್ ಅಲೋಡ್. ಸೊ ಫೋನ್ಸ್ ಎಲ್ಲ ರೂಮಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ತುಂಬ ಬ್ಲೆಸ್ಡ್ಫುಲ್ ಆಗಿತ್ತು ದರ್ಶನ. ಆ್ಯಂಡ್ ಒಳಗಡೆ ತುಂಬ ಒಳಗೊಳಗೆ ಹೋಗಬೇಕಿತ್ತು. ಚೆನ್ನಾಗಿತ್ತು. ಆ್ಯಂಡ್ ರಶ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಬಟ್ ಅದೇ ಆ್ಯಕ್ಚುಲಿ ಕಮ್ಮಿ ಅಂತ ಹೇಳ್ತಾಯಿದ್ರು, ಗೊತ್ತಿಲ್ಲ. ಬಟ್ ಇವತ್ತು ಬ್ರೀದಬಲ್, ಓಕೆ, ಹೋಗ್ಬೋದು ಅನ್ನೋ ಥರ ಇತ್ತು. ದರ್ಶನ ಅಂತೂ ಸೂಪರಾಗಾಯಿತು. ಆ್ಯಂಡ್ ಬಾಬಂಗೋಸ್ಕರ ಅಂತ ರೋಸ್ ತೊಗೊಂಡೆ, 5 roses ತೊಗೊಂಡೆ. ಆ್ಯಂಡ್ ಬಾಬಂಗೆ ಕೊಟ್ಟೆ. ಆ್ಯಂಡ್ ಎಲ್ರಿಗೂ ಬ್ಲೆಸ್ಸಿಂಗ್ಸ್, ಪ್ರಸಾದ ಆ್ಯಂಡ್ ಎಕ್ಸೆಟ್ರಾ ತಂದಿದ್ದೀನಿ ನಾನು. ಸೊ ಎಲ್ರಿಗೂ ಅಂದರೆ ಯಾರ್ಯಾರು ನನಗೆ ಹೇಳಿದ್ರು ಈ ಥರಕ್ಕೆ ಅವ್ರಿಗೆ, ಮತ್ತು ನೋಡೋರೆಲ್ಲರೂ ನನ್ನ ಕೇಳಬೇಡಿ ನನಗೆಲ್ಲಿ ಅಂತ ಯಾರ್ಯಾರು ಹೇಳಿದ್ರು ಎಲ್ರಿಗೂ ತೊಗೊಂಬಂದಿದ್ದೀನಿ. ಆ್ಯಂಡ್ ಆಮೇಲೆ ಬರ್ತಾ ಏನು ತಿನ್ಕೊಂಡು ಬಂದ್ವಿ. ಪಾವ್ ಭಾಜಿ, ಸ್ಯಾಂಡ್ವಿಚ್ಚು, ರೋಲ್ಸು, ಆಮೇಲೆ ಎಕ್ಸೆಟ್ರಾ ತಿನ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ರೂಮಿಗೆ ಬಂದು ಊಟ ಉಪ್ಪಿಟ್ಟಿತ್ತು. ಸೊ ನಾನು ಪಾವ್ ಭಾಜಿ ತಿಂದಿದ್ದು ವಾಸ್ ಅ ಗುಡ್ ಐಡಿಯಾ ಅಂತ ಅಂದ್ಕೊಂಡೆ. ಉಪ್ಪಿಟ್ಟು ಮತ್ತು ಅನ್ನ ರಸಂ ತಿಂದು ಇವಾಗ ರೂಮಿಗೆ ಬಂದು ಸೆಟ್ಲಾಗಿದ್ದೀವಿ. ಸೊ ಇವಾಗ ಬೆಳಗ್ಗೆ
ಬೆಳಗ್ಗೆ 7 ಗಂಟೆಗೆ ಹೊರಡಬೇಕಂತೆ ಬೇರೆ ಪ್ಲೇಸ್ಗೆ. ಸೊ ಇವಾಗ ಬೇಗ ಮಲ್ಕೊಂಡು ಬೇಗ ಎದ್ದು ರೆಡಿ ಆಗಬೇಕು. ಓಕೆ, ಬಾಯ್. ಗುಡ್ ಮಾರ್ನಿಂಗ್, ಇಟ್ಸ್ ಡೇ 3. ಸೊ 5 o'clock ಅಪ್ಪ ಅಮ್ಮ ಇಬ್ಬರು ಎಬ್ಸಿದ್ರು ನನ್ನ, ಬೇಗ ರೆಡಿ ಆಗು ಅಂತ. ಸೊ ಐ ಆಮ್ ಗೆಟಿಂಗ್ ರೆಡಿ, ಇವನ್ ದೇ ಆರ್ ಗೆಟಿಂಗ್ ರೆಡಿ. ಎಲ್ಲರೂ ಬೇಗ ಇದ್ದು ಬೇಗ ರೆಡಿಯಾಗಿ ಕೆಳಗಡೆ ಬಂದಿದ್ವಿ. ಯಾರಿಗೂ ವೆಯ್ಟ್ ಮಾಡಬೇಕಂತ ಇರಲಿಲ್ಲ, ಬಟ್ ಎಲ್ಲರೂ ಸೇರಿಕೊಂಡು ಟಿಗೆ ವೆಯ್ಟ್ ಮಾಡಬೇಕಾಗಿತ್ತು ಬಿಕಾಸ್ ಇಟ್ ವಾಸ್ ಕ್ವೈಟ್ ಲೇಟ್. ಇವತ್ತು ಹೋಗಬೇಕಾಗಿರೋ ಪ್ಲೇಸ್ ಯಾವುದು ಅಂದರೆ ಭೀಮಾಶಂಕರ ದೇವಸ್ಥಾನ, ವಿಚ್ ಇಸ್ 200 kilometers ಫಾರ್ ಫ್ರಮ್ ಆರ್ ಪ್ಲೇಸ್. ಟಿ ಬಂದಿದ್ದು 8 or 8:30 ಅರೌಂಡ್. ಸೊ ಆವಾಗಲೇ ವಿ ಸ್ಟಾರ್ಟೆಡ್. ಐ ಥಿಂಕ್ ದೇವಸ್ಥಾನ ಸ್ವಲ್ಪ ಎತ್ತರದ ರೀಜನಲ್ಲಿತ್ತು ಅನಿಸುತ್ತೆ, ಅವ್ರ ಬೆಟ್ಟದಲ್ಲಿತ್ತು ಅನಿಸುತ್ತೆ. ಬಿಕಾಸ್ ಪಕ್ಕದಲ್ಲಿ ನೋಡಬೇಕಂದ್ರೆ ಟಾಪ್ ವ್ಯೂನಲ್ಲಿ ನೋಡೋ ಥರ ಅನ್ನಿಸ್ತಾ ಇತ್ತು, ಮನೆಗಳು, ಕೆರೆ ಅದೆಲ್ಲ. ಇಟ್ ವಾಸ್ ಗುಡ್, ಬಟ್ ಲಾಂಗ್ ವೇ ಟು ಗೋ. ಅರೌಂಡ್ 11 ಹಾಗೆ ವಿ ಟುಕ್ ಅ ಸ್ಮಾಲ್ ಟೀ ಬ್ರೇಕ್. ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ವಿ, ಸೊ ಹೊಟ್ಟೆ ಹಸ್ದುಬಿಟ್ಟಿತ್ತು. ವಿ ಟುಕ್ ವಡ ಆ್ಯಂಡ್ ಟೀ. ಸರ್ಪ್ರೈಸಿಂಗ್ಲಿ ಆ ಓನರ್ ಕೂಡ ಕರ್ನಾಟಕದವರು. ವಡ ಟೇಸ್ಟ್ ನೋಡಿದಾಗಲೇ ಗೊತ್ತಾಯಿತು, ನಂಗೊಂದು ಡೌಟ್ ಇತ್ತು ಇವರು ಕರ್ನಾಟಕದವರು ಅಂತ. ಆ್ಯಂಡ್ ಇಟ್ ಗಾಟ್ ರೈಟ್. ಬ್ಯಾಕ್ ಟು ಟಿ. We have almost reached the place. ಇಲ್ಲಿ ನೋಡಿದ್ರೆ ಗಾಡಿಗಳನ್ನೆಲ್ಲ ಲೈನಿಗೆ ನಿಲ್ಲಿಸಿದ್ದಾರೆ. ಏನಕ್ಕೆ ಅಂತ ಅಂದರೆ ಫುಲ್ಲು ಪಾರ್ಕಿಂಗ್ ಇವೆಲ್ಲ. ಸೊ ದ್ಯಾಟ್ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ಟಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾವು ಪಾದಯಾತ್ರೆನ ಶುರು ಮಾಡಿದ್ವಿ. ಟೆಂಪಲ್ ಸರೌಂಡಿಂಗ್ಸ್ ಎಲ್ಲ ಇದ್ದೀವಿ, ಬಟ್ ಮೆಟ್ಲುಗಳು ಏನಿಲ್ಲ ಅಂದರೂ ಒಂದು 200 to 300 ಇತ್ತು. ಸೊ ವಿ ಹ್ಯಾವ್ ಟು ಗೋ. ಇಳಿಯೋದೇನೋ ಕಷ್ಟ, ಬಟ್ ಹತ್ತೋದು ಹೇಗೆ ಅಂತ ಯೋಚನೆ ಮಾಡಿಕೊಂಡೇ ಇಳಿದ್ವಿ. ವಿ ಹ್ಯಾವ್ ಟು ಸಿ. ರಶ್ ಮಾತ್ರ ಭಾರಿ ರಶ್ಶು. ಪ್ರತಿದಿನ ಹೀಗೆ ಇರುತ್ತಂತೆ, ಕಮ್ಮಿನೇ ಆಗಲ್ಲ, ಹೀಗೆ ಬರ್ತಾನೆ ಇರ್ತಾರೆ ಜನ ಅಂತ ಹೇಳ್ತಾಯಿದ್ರು. ನೋಡಿ ಎಷ್ಟು ರಶ್ ಇದೆ ಯಪ್ಪ. ಈ ಕಡೆ ಸೈಡ್ ಅವರೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದಾರೆ. ಈ ಕಡೆ ಸ್ಪೆಷಲ್ ಎಂಟ್ರಿನೂ ಕೂಡ ಇದೆ. ನಾವು ದೇವಸ್ಥಾನ ರೀಚ್ ಆಗಿದ್ದು ಅರೌಂಡ್ 1:30 ಹಾಗೆ ಅನಿಸುತ್ತೆ. ಬಟ್ ದೇವಸ್ಥಾನ ಒಳಗೆ ಬಂದಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಏನಿಲ್ಲ ಅಂದರೂ ಅರೌಂಡ್ 3:30 ಇರಬೇಕು. ಸೊ ಅಷ್ಟು ರಶ್ಶು. ಟೆಂಪಲ್ ಒಳಗಡೆ ಶೂಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಲಕ್ಕಿಲಿ ಅಟ್ಲೀಸ್ಟ್ ಇಷ್ಟಾದರೂ ತೋರ್ಸೋಕ್ಕೆ ನನಗೆ ಜಾಗ ಸಿಕ್ತು. ಆ್ಯಂಡ್ ಟೆಂಪಲ್ ವಾಸ್ ಬ್ಯೂಟಿಫುಲಿ ಡೆಕೋರೇಟೆಡ್ ಲೈಕ್ ದಿಸ್. ಗಂಟೆಗಟ್ಟಲೆ ಕಾದು ಒಳಗೋದ್ರೆ ಅಲ್ಲಿ 2 seconds ಕೂಡ ನಿಲ್ಲಕ್ಕೆ ಬಿಡೋದಿಲ್ಲ. ಅರ್ಥ ಆಗುತ್ತೆ, ಬಟ್
ಸ್ಯಾಟಿಸ್ಫ್ಯಾಕ್ಷನ್ನು 2 ಸೆಕೆಂಡ್ಸಲ್ಲಿ ಸ್ಯಾಟಿಸ್ಫೈ ಆಗಲ್ಲ, ಏನು ಮಾಡೋದು. ಬಟ್ ಆ 2 ಸೆಕೆಂಡ್ಸ್ ಇದಲ್ಲ ತುಂಬ ಅದ್ಭುತವಾಗಿರುತ್ತೆ. ಅಷ್ಟೆಲ್ಲ ಕಾದು ಮತ್ತು ಅದೇ ಮೆಟ್ಲುಗಳನ್ನ ಹತ್ಕೊಂಡು ಬರೋಷ್ಟರೊಳಗೆ ಫುಲ್ ಸುಸ್ತು. ಸೊ ಒಂದು ಕಬ್ನಲ್ಲಿ ಕುಡ್ಕೊಂಡು ಮತ್ತೆ ವಿ ಸ್ಟಾರ್ಟೆಡ್ ಬ್ಯಾಕ್ ಟು ಅವರ್ ರೂಮ್. ನಾವು ಹೊರಟಿದ್ದೆ 5 ಅರೌಂಡು. ಸೊ ರೀಚ್ ಆಗಿದ್ದು 10. ಸೊ ಎಲ್ಲೂ ಬ್ರೇಕ್ ಇಲ್ಲ. ಸೊ ಡೈರೆಕ್ಟಾಗಿ ರೂಮ್ಗೆ ಬಂದು ಸೆಟ್ಲಾದ್ವಿ. ಈಗ ರೂಮಿಗೆ ಬಂದ್ವಿ. ಸೊ ಬೆಳಗ್ಗೆ 7-7:30 ಟಿಫನ್ ಮಾಡಿಕೊಂಡು ಹೊರಟಿದ್ದು ಅರೌಂಡ್ 8 ಹಂಗೆ ಬಿಟ್ಟಿದ್ದು ಭೀಮಾಶಂಕರ ದೇವಸ್ಥಾನಕ್ಕೆ. ಇದು ಶಿರ್ಡಿಯಿಂದ 200 ಪ್ಲೇಸ್ ಎಕ್ಸಾಕ್ಟಾಗಿರೋದು. ಸೊ ಹೋಗಿ ಇವಾಗ ಬಂದ್ವಿ. ಇಟ್ಸ್ ಆಲ್ರೆಡಿ 10 o'clock, ಎಕ್ಸಾಕ್ಟ್ 10 o'clock. ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಊಟ ಮಾಡಿ ರೆಸ್ಟ್. ಸೊ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇಟ್ಸ್ ಡೇ 4. ಸೊ ಇವತ್ತಿನ ಪ್ಲ್ಯಾನ್ಸ್ ಏನು ಅಂತ ಅಂದರೆ ಬೇಗ ತಿಂಡಿ ಮಾಡಿಕೊಂಡು ಶಾಪಿಂಗ್ ಹೋಗಬೇಕು ಅಂತ. ಬಿಕಾಸ್ ದ ಡೇ ವಿ ಕೇಮ್ ಹಿಯರ್ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ. ಇಟ್ ವಾಸ್ ನೈಟ್ ಆ್ಯಂಡ್ ನಾವು ಕೂಡ ಟ್ರಾವೆಲ್ ಮಾಡಿ ಸುಸ್ತಾಗಿದ್ವಿ ಅಂತ. ಸೊ ತಿಂಡಿ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಆಲ್ಸೋ ಇವತ್ತೇ ಟ್ರೈನ್ ಇದೆ ನಮಗೆ ಅರೌಂಡ್ 7 ಹಾಗೆ. ಸೊ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇನ್ನೊಂದು ಪ್ಲೇಸ್ ಕೂಡ ವಿಸಿಟ್ ಮಾಡೋದಿದೆ, ಅದು ಶನೇಶ್ವರ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿಗೆ ಹೋಗಿ ಟಿನಲ್ಲಿ ಅಲ್ಲಿಂದ ಮತ್ತು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಇಲ್ಲಿ ಒಂದು ಆಂಜನೇಯನ ಟೆಂಪಲ್ ಇದೆ. ಸೊ ಇವತ್ತು ಶನಿವಾರ ಆದ್ದರಿಂದ ನಾನು ಮತ್ತು ಅಮ್ಮ ಇಬ್ಬರೂ ಸೇರಿಕೊಂಡು ಹನುಮಾನ್ ಚಾಲೀಸ್ನ ಹೇಳಿದ್ವಿ ದೇವಸ್ಥಾನದೊಳಗಡೆ. ಇಟ್ ವಾಸ್ ಡಿವೈನ್ ಫುಲ್. ಹಾಗೆ ಮತ್ತೆ ಬಾಬನ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮತ್ತೆ ಕ್ಯೂನಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ಸಪ್ರೇಟಾಗಿ ಮುಖ ದರ್ಶನ ಅಂತ ಸಪ್ರೇಟಾಗಿದೆ. ಸೊ ಅಲ್ಲಿ ಹೋಗಿ ಮುಖ ದರ್ಶನ ಮಾಡಿಕೊಂಡು ನಾವು ಹಾಗೆ ಆಚೆ ಬಂದು ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಶಾಪಿಂಗ್ ಎಲ್ಲ ಆದಮೇಲೆ ನಾವು ಈ ಪ್ಲೇಸಿಗೆ ಬಂದ್ವಿ ಬೈ ಆಟೋ. ಇಲ್ಲಿ ಪ್ರಸಾದನ ಕೊಡ್ತಾರೆ, ಅಂದರೆ ಊಟ ಪ್ರಸಾದ. ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಸಚ್ ಅ ಬಿಗ್ ಹಾಲ್ ಇದು, ಊಟದ ಹಾಲು. ಏನಿಲ್ಲ ಅಂದರೂ ಒಂದು 800 to 1000 ಆಫ್ ಪೀಪಲ್ ಊಟ ಮಾಡ್ಬೋದು. ಇನ್ನು ಅದಕ್ಕೂ ಹೆಚ್ಚು ಮಾಡ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಇಟ್ ವಾಸ್ ಸಚ್ ಅ ಬಿಗ್ ಆ್ಯಂಡ್ ಊಟನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿತ್ತು.
ಮತ್ತು ರೂಮಿಗೆ ಬಂದು ಇವಾಗ ಟಿಗೆ ನಮ್ಮ ಬ್ಯಾಗ್ಸ್ನೆಲ್ಲ ಹಾಕ್ತಾಯಿದ್ದೀವಿ. ಸೊ ಆಗಲೇ ಹೇಳ್ದಂಗೆ ನಾವು ಇವಾಗ ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅರೌಂಡ್ 1:32 ಹಾಗೆ ಇಲ್ಲಿ ಶನೇಶ್ವರ ಸ್ವಾಮಿ ಟೆಂಪಲ್ಗೆ ರೀಚ್ ಆದ್ವಿ ನಾವು. ಆ್ಯಂಡ್ ದ ಪ್ಲೇಸ್ ವಾಸ್ ಆಸಮ್, ತುಂಬ ಚೆನ್ನಾಗಿತ್ತು. ಅಲ್ಲಿ ಎಣ್ಣೆ ಅಭಿಷೇಕ ಆಗ್ತಾ ಇರೋದಕ್ಕೂ, ಬಿಸಿಲು ಆ ಮೂರ್ತಿ ಮೇಲೆ ಬಿದ್ದು ಮೂರ್ತಿ ಹೊಳಿತಾ ಇರೋದಕ್ಕೂ ತುಂಬ ಡಿವೈನ್ಫುಲ್ ಆಗಿತ್ತು ನೋಡೋದಕ್ಕೆ. ಬ್ಲೆಸ್ಡ್ ಆ್ಯಕ್ಚುಲಿ. ದರ್ಶನ ಆಗಿದ ತಕ್ಷಣ ವಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಟುವರ್ಡ್ಸ್ ಆರ್ ಸ್ಟೇಷನ್. ಆನ್ ದಿ ವೇ ಒಂದು ಚಿಕ್ಕ ಬ್ರೇಕ್ ಅಂತ ಇಲ್ಲಿ ನಿಲ್ಲಿಸಿದ್ರು. ಈ ಕಡೆ ಜೋಕಾಲಿ ಎಲ್ಲ ಇತ್ತು. ಆ್ಯಂಡ್ ಬೈ ದ ಸೈಡ್ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಕೂಡ ಮಾಡ್ತಾಯಿದ್ರು. ಈ ಥರ ಮೆಥಡಲ್ಲಿ ಶುಗರ್ ಕೇನ್ ಜ್ಯೂಸ್ ನಾನು ನೋಡಿದ್ದಿದ್ದು ಫಸ್ಟ್ ಟೈಮ್. ಚೆನ್ನಾಗಿತ್ತು ಒಂಥರ. ಈ ಮೆಥಡಲ್ಲಿ ಕಪ್ನಲ್ಲಿ ಕುಡಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಜೋಕಾಲಿ ಇಟ್ಟಿದ್ರು. ಸೊ ಆಫ್ಕೋರ್ಸ್ ಜೋಕಾಲಿ ಆಡಿದೆ ನಾನು. ನಮ್ಮ ಸ್ಟೇಷನ್ ಇದ್ದಿದ್ದು ಅಹಮದ್ ನಗರಲ್ಲಿ. ಸೊ ಅಲ್ಲಿಗೆ ರೀಚ್ ಆಗೋಷ್ಟರೊಳಗೆ ಅರೌಂಡ್ 6 ಆಗಿತ್ತು. ಸೊ ಅಲ್ಲಿ ವೇಟಿಂಗ್ ರೂಮ್ನಲ್ಲಿ ವೇಟ್ ಮಾಡಿಕೊಂಡು, ಆ್ಯಂಡ್ ಏನಿಲ್ಲ ಅಂದರೂ 1.5 hours ಏನೋ ವೇಟ್ ಮಾಡಿದ್ವಿ. ಅರೌಂಡ್ 7:30 7:45 ಹಾಗೆ ಬಂತು ಟ್ರೈನು. ನಾವು ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್, ಇಟ್ಸ್ ಡೇ 5. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಸೊ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಫ್ರೆಶ್ ಆಗಿ ತಿಂಡಿ ಮಾಡಿದ್ವಿ. ಹೇಗೆ ಟೈಮ್ ಕಳೆಯೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ ಟಿಲ್ ನಾವು. ಹೇಗೂ ಹಣ್ಣು ಅದು ಇದು ತಂದಿದ್ವಿ. ಸೊ ಹಣ್ಣುಗಳನ್ನ ಹೆಚ್ಕೊಂಡು ತಿನ್ಕೊಂಡು ಇದು ಬಂದ್ವಿ. Finally reached Bangalore. The whole journey was amazing. And uncle or relatives ಅವ್ರಿಗೆಲ್ಲ ಬಾಯ್ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳಿ ಬಾಯ್ ಹೇಳಿಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ. ಸೊ ನನ್ನ ಹೋಲ್ ಜರ್ನಿ ಹೇಗಾಯಿತು, ಏನೇನೆಲ್ಲ ಆಯಿತು ಅಂತ ನೋಡಿದ್ದೀರಾ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಮರಿಬೇಡಿ. ಆ್ಯಂಡ್ ಇನ್ನೂ ಕೆಲವೊಂದು ವಿಡಿಯೋ ಸಜೆಷನ್ಸ್ ಆಗಿರ್ಬೋದು, ಒಪಿನಿಯನ್ಸ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಏನಾದರೂ ಇರಲಿ, ಪ್ಲೀಸ್ ಡೂ ಕಮೆಂಟ್ ಇಟ್ ಬಿಲೋ ಆರ್ ಸೆಂಡ್ ಅ ಮೆಸೇಜ್ ಟು ಮೀ so that I can improve in upcoming videos of mine. Thank you so much. Love you. Bye.